ಮ್ಯೂಸಿಕ್ ಕಲಿಯಕ್ಕೆ MBBS ಎಲ್ಲ ಮಾಡೋದಕ್ಕಿಂತ ಸಿಕ್ಕಾಬಟ್ಟೆ ಕಷ್ಟ. ಮ್ಯೂಸಿಕ್ ಕಲಿತು ಒಂದು ಮಾಸ್ಟರ್ ಮಾಡ್ಕೋಬೇಕಾದ್ರೆ. ಸೊ ಒಂದು ಸಿಕ್ಕಾಬಟ್ಟೆ ಸಾಧನೆ ಮಾಡಿ ಒಂದು ಲೆವೆಲ್ ಕಾನ್ಸರ್ಟ್ ಕೊಡೋ ಲೆವೆಲ್ಗೆ ಬಂದಾಗ ಅವ್ರಿಗೆ ಕಾನ್ಸರ್ಟೇ ಸಿಗಲಿಲ್ಲ ಅಂದರೆ ಲೈಕ್ ದಟ್ ಈಸ್ ಅದು ಹೇಗೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಲ್ವಾ. ಸೊ ಎಲ್ಲ ಕಲ್ತವ್ರು ಎಲ್ಲರಿಗೂ ಕಾನ್ಸರ್ಟ್ ಸಿಗಲ್ಲ. ಲೈಕ್ ಕಾನ್ಸರ್ಟು ಈಗ ಕೆಲವೊಂದು ಹೆಸರಲ್ಲಿ ವೀಣೆನಲ್ಲಿ ಕೆಲವರು, ವೋಕಲಲ್ಲಿ ಕೆಲವರು, ಈಗ ಚೆನ್ನಾಗಿ ಕಲಿಯೋರಿಗೆಲ್ಲ ಕೆಲವ್ರಿಗೆಲ್ಲ ಇದಿರುತ್ತೆ. ಬಟ್ ಸಂಗೀತದ ಫೀಲ್ಡ್ ಆ್ಯಸ್ ಅ ಕಮರ್ಷಿಯಲ್ ಥಿಂಗ್ ಇಟ್ ಇಸ್ ಟಫ್ ಆ್ಯಕ್ಚುಲಿ. ಲೈಕ್ ಅದನ್ನು ಕಮರ್ಷಿಯಲ್ ಆಗಿ ಒಂಥರ ಫೈನಾನ್ಷಿಯಲ್ ಇದರಲ್ಲಿ ತೊಗೊಳಕ್ಕೆ ಅಷ್ಟು ತೊಗೊಳಕ್ಕಾಗಲ್ಲ. ನೀವು ಹೇಳ್ದಾಗೆ ಪಾರ್ಟ್ ಟೈಮ್ ಅಂತಾನೂ ಅಲ್ಲ, ಬೇರೆ ಏನಾದರೂ ಇದು ಆಪ್ಷನ್ ಇಟ್ಕೊಂಡು, ಬೇರೆ ಅರ್ನಿಂಗಿಗೆ ಬೇರೆ ಆಪ್ಷನ್ ಇಟ್ಕೊಂಡು ಮ್ಯೂಸಿಕನ್ನು ಅರ್ನಿಂಗ್ ಅಂತ ಮಾಡ್ಕೊಳಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಮ್ಯೂಸಿಕ್ನ ಇದಕ್ಕೆ ಫಿಲಮ್ ಮ್ಯೂಸಿಕ್ ಡೈರೆಕ್ಷನ್ ತೊಗೊಳ್ತಾರೆ, ಕೆಲವರು ಈವೆಂಟ್ಸ್ ಆರ್ಗನೈಸ್ ಮಾಡೋದು ತೊಗೋತಾರೆ. ಸೊ ಆ ಥರದವರೆಲ್ಲ ಇವಾಗ ಯೂಟ್ಯೂಬ್ ಬಂದಿರೋದ್ರಿಂದ ದಟ್ಸ್ ಒನ್ ಅಡ್ವಾಂಟೇಜ್. ಯೂಟ್ಯೂಬಲ್ಲಿ ಒಂಥರ ಫೇಮಸ್ ಆಗ್ಬೋದು ಅದೆಲ್ಲ. ಬಟ್ ಅದು ಏನೇ ಆದರೂ ಸೈಡ್ ಬೈ ಸೈಡ್ ಒಂದು ಪ್ರೊಫೆಷನ್ ಇಟ್ಕೊಂಡಿದ್ರೆ ಇಟ್ ಇಸ್ ಬೆಟರ್.